ಪ್ರಭಾವತಿ. ಮಂತ್ರೇಶ, ಹೊರನಾಡಿನಿಂದ ಬಂದಂತ ಒಂದು ಕುದುರೆಯನ್ನ ಭಯವನ್ನಾಗಿ ಮಾಡಿದ್ದೇನೆ. ಆದುದರಿಂದ ಪಡದಿ ಪ್ರಭಾವತಿಯಿಂದ ಮಂಗಳಾರತಿ ಏರ್ಪಾಟು ನಡೆಯಲಿ. ಹಾಗೆ ಸ್ವಾಮಿ, ಇದೆಷ್ಟು ಕುದುರೆಗಳಿಗೆ ಹಿಂದೆ ಆರತಿಯನ್ನು ಮಾಡಿದವಳು ನಾನು. ಹಿಂದೇಕೋ ಗೊತ್ತಿಲ್ಲ, ಆರತಿ ತಟ್ಟೆ ಕೈತಪ್ಪಿ ಬಿದ್ದಿದೆ ಸ್ವಾಮಿ. ಏನೋ ಅಪಶಕುನದ ಮುನ್ಸೂಚನೆಯನ್ನು ತೋರಿಸುತ್ತಾ ಇದೆ. ಹಾಗಾಗಿ ಸ್ವಾಮಿ, ಇಂದಿನ ಪಯಣವನ್ನು ಇಲ್ಲಿಗೆ ನಿಲ್ಲಿಸಿ ನಾಳೆ ಸೂರ್ಯೋದಯ ಕಾಲಕ್ಕೆ ನಿಮ್ಮ ಪಯಣವನ್ನು ಬೆಳೆಸಬಹುದು, ಆಗಬಹುದೇ ಸ್ವಾಮಿ? ಪ್ರಭಾವತಿ, ವಲ್ಲಭ ಎಂತ ಹೇಳು ಮೇಲೆ ಇತ್ತ ಕಡೆ ಬಾ. ಅಯ್ಯ ಮಂತ್ರೇಶ, ಈ ಪ್ರಭಾವತಿಯಿಂದ ಇದುವರೆಗೂ ಮಂಗಳಾರತಿಯನ್ನ ಮಾಡಿಸಿ ಕುದುರೆಯನ್ನ ಏರಿದವ ನಾನು. ಇದುವರೆಗೆ ಇಂತಹ ಘಟನೆ ನಡೆದದ್ದೇ ಇಲ್ಲ. ಇನ್ನು ಮಂಗಳಾರತಿ ತಟ್ಟೆ ಕೈತಪ್ಪಿ ಬಿದ್ದಿದೆ ಅಂತ ಆದ್ರೆ ಇದಕ್ಕೆ ನಿನ್ನ ಸಲಹೆ? ಮಂಗಳಾರತಿ ತಟ್ಟೆ ಕೈಜಾರಿ ಬಿದ್ದದ್ದು ಅಪಶಕನ ಎಂಬುದಾಗಿ ಕಾಣ್ತಾ ಇದೆ. ಇವತ್ತಿನ ಈ ಯಾತ್ರೆಯನ್ನು ನಿಲ್ಲಿಸಿ ನಾಳೆ ಹೋಗಬಹುದು ಎನ್ನುವುದಾಗಿ ನನ್ನ ಸಲಹೆ ಕೊಡ್ತಾ ಇದ್ದಿ. ಹಾಗೆಯೇ ಪ್ರಭಾವತಿ ಸಲಹೆಯು ಹಾಗೆ ಉಂಟು. ಹೆಮ್ಮೆಯಿರುವರ ಮಾತುಗಳನ್ನ ಲಾಲಿಸುವುದಕ್ಕೆ ನೆಗೆ ಬರ್ತಾ ಉಂಟು ನನಗೆ. ಯಾಕೆ ಗೊತ್ತಾ ಮಂತ್ರೇಶ, ನಿನಗೊಂದು ಉಪದೇಶ ಹೇಳ್ತೇನೆ ಏನೆಂಬುದಾಗಿ ಗೊತ್ತಾ? ಮನೆಯಿಂದ ಮುಂದತ್ತಿ ಹೋಗುವಾಗ ಬೆಕ್ಕೊಂದು ಅಡ್ಡ ಬರ್ತದೆ. ನೀನು ಹೇಳಿದ ಹಾಗೆಯೇ ಅಪಶಕುನ ಎಂಬುದಾಗಿ ಹೇಳುವಂತ ನಾಣ್ಣುಡಿ ಉಂಟು. ಇನ್ನೂ ಮುಂದತ್ತಿ ಹೋದೆವು ಅಂತಾದ್ರೆ ದಾರಿಯಲ್ಲಿ ನರಿಯೊಂದು ಅಡ್ಡ ಬರ್ತದೆ. ನರಿಯೊಂದು ಕಾಣ್ತು ಅಂತಾದ್ರೆ ಅದು ಶುಭ ಸಂಕೇತ ಎಂಬುದಾಗಿ ಆಡುವ ಮಾತು. ನರಿ ಶುಭ ಸಂಕೇತವನ್ನ ಕೊಡ್ತದೆ ಅಂತ ಹೇಳಿ ನರಿಯನ್ನ ಮನೆಯಲ್ಲಿ ತಂದು ಸಾಕಿಕಾಗ್ತದ್ಯಾ? ಆಗುವುದಿಲ್ಲ. ಪ್ರಭಾವತಿ, ನಿನಗೊಂದು ಸಲಹೆ ಕೊಡ್ತೇನೆ. ಮನೆಯಿಂದ ಹೊರಭಾಗ ದಾಟುವಂತ ದ್ವಾರ ಬಾಗಿಲ ಮೇಲೆ ಫೋಟೋವೊಂದನ್ನ ಇರಿಸುತ್ತೇವೆ. ಆ ಫೋಟೋದ ಮೇಲೆ ಹೂವೊಂದನ್ನ ಮೂಡಿಸುತ್ತೇವೆ. ವ್ಯಕ್ತಿ ದಾಟುವ ಮುನ್ನ ಆ ದ್ವಾರ ಬಾಗಿಲು ಹಣೆಗೆ ಹೊಡಿತು ಅಂತಾದ್ರೆ ಅಪಶಕನ ಎಂಬುವಂತ ನಾಣ್ಣುಡಿ. ಅದೇ ಸಂದರ್ಭದಲ್ಲಿ ಫೋಟೋವೊಂದನ್ನ ಇರಿಸಿದಂತ ಪುಷ್ಪವು ಕೆಳಗಿದಿತ್ತು ಅಂತಾದ್ರೆ ಪ್ರಸಾದ ಎಂಬುವಂತ ಭಾವನೆ. ಒಂದೇ ಗಳಿಗೆಯಲ್ಲಿ ಅಪಶಕುನ ಮತ್ತು ಶುಭಶಕುನ ಆಗ್ತದೆ ಅಂತಾದ್ರೆ ಯಾವುದು ಅಪಶಕುನ ಯಾವುದು ಶುಭಶಕುನ ಎಂಬುದಾಗಿ ನನ್ನ ಮಾತು. ಅಷ್ಟೇ ಅಲ್ಲ, ಅರಸು ಮಕ್ಕಳಾದಂತ ನಾವು ಮುಂದಿಟ್ಟ ಹೆಜ್ಜೆಯನ್ನ ಹಿಂದಕ್ಕೆ ತೆಗೆಯಬಾರದು, ತೆಗೆಯಕೂಡದು. ನೀವಿರುವರು ಭಯಪಡುವುದಂತದ್ದೇನಿಲ್ಲ. ನಿರ್ಭೀತಿಯಿಂದ ಅರಮನೆಯಲ್ಲಿ ವಿಶ್ರಾಂತಿಯನ್ನ ಪಡೀತಾ ಇರಿ. ಕ್ಷಣ ಮಾತ್ರದಲ್ಲಿ ಕುದುರೆಯನ್ನೇರಿ ಬಂದು ಬಿಡ್ತೇನಂತೆ. ಸ್ವಾಮಿ, ಆದಷ್ಟು ಬೇಗ ಹೋಗಿ ಸಂತೋಷದಿಂದ ಅರಮನೆ ಎತ್ತ ಆದಷ್ಟು ಬೇಗ ಬರಬೇಕು ಸ್ವಾಮಿ. ಸಹಾಯವನ್ನ ಮಾಡಿದಂತ ಕುದುರೆಯನ್ನ ತಡ ಮಾಡುವುದಿಲ್ಲ. ಒಂದು ಪೆಟ್ಟನ್ನು ಹೊಡೆದು ಎತ್ತರಂತೆ ನೋಡುವ ಕುದುರೆಯನ್ನ
ಕಾರವಾನರು ಹೇಳಿದ ಹಾಗೆ ಒಂದೇ ಒಂದು ಪೆಟ್ಟನ್ನ ಹೊಡೆದ ಕ್ಷಣವೇ ಗಗನ ಮಾರ್ಗದತ್ತ ಏರಿತು. ವೀಕ್ಷಿಸಿದಂತ ನಾನು ಮತ್ತೂ ಒಂದು ಪೆಟ್ಟನ್ನ ಹೊಡೆದ ಕ್ಷಣವೇ ಗಾಳಿಗಿಂತ ವೇಗವಾಗಿ ಚಲಿಸತೊಡಗಿತು. ಆದರೆ ಕಾರವಾರದಲ್ಲಿ ಹಾರಿಸುವಂತ ಮಾರ್ಗವನ್ನ ಮಾತ್ರ ಕೇಳಿದ್ದೆ, ಕೆಳಗಿಳಿಸುವ ಮಾರ್ಗವನ್ನ ಕೇಳಿರಲಿಲ್ಲ. ಆದರೆ ಏನು ಮಾಡೋಣ ಎಂಬುದಾಗಿ ಭಾವಿಸಿ ಮತ್ತೂ ಒಂದು ಪೆಟ್ಟನ್ನ ಹೊಡೆದ ಕ್ಷಣವೇ ಇಂತಹ ಘೋರ ಅರಣ್ಯದಲ್ಲಿ ತಂದು ನನ್ನನ್ನು ಕೆಡವಿತಲ್ಲ. ಏನು ಮಾಡಲಿ, ಹಶು ಆಗ್ತಾ ಉಂಟು, ಸಂಕಟವಾಗ್ತಾ ಉಂಟು, ಬಾಯ ಆರಿಕೆ ಆಗ್ತಾ ಉಂಟು. ಈ ಮಧ್ಯ ಕಾಡಿನಲ್ಲಿ ಏನು ಮಾಡಲಿ? ಓಹೋ, ಒಂದು ಸರೋವರವು ಕಣ್ಣಿಗೆ ಕಾಣಿಸ್ತಾ ಉಂಟು. ಅಲ್ಲಿಯವರೆಗೆ ನಾನೇರಿ ಬಂದಂತ ಕುದುರೆಯನ್ನ ಅದು ಕಾಣುತ್ತಿರುವಂತ ಗಿಡಕ್ಕೆ ಕಟ್ಟಿ ಅರಣ್ಯದತ್ತ ಸಾಕ್ತೇನಂತೆ ನೋಡುವ. ಬಾಯಾರಿಕೆಯನ್ನ ಇಂಗಿಸಿಕೊಳ್ಳುವುದಕ್ಕಾಗಿ ಕಾಣುತ್ತಿರುವಂತಹ ಜಲಾದಿಗೆ ನೇರವಾಗಿ ಸಾಕ್ತೇನಂತೆ ನೋಡುವ. ಶಿವನೇ, ಏನಿದು ಮಾಯಾಜ್ವಾಲ? ಬಾಯಾರಿಕೆಯನ್ನ ಇಂಗಿಸಿಕೊಳ್ಳೋಣ ಎಂಬುದಾಗಿ ಹರಿಯುವಂತ ನದಿಗೆ ಬಂದ್ರೆ ಹರಿಯುವಂತ ನೀರು ಸಹ ಮಾಯವಾಗಿ ಹೋಯ್ತಲ್ಲ. ಸಂಕಟವನ್ನ ಸಹಿಸಿಕೊಳ್ಳದೆ ಆಯಾಸವನ್ನ ಇಂಗಿಸಿಕೊಳ್ಳಬೇಕು ಎಂಬುದಾಗಿ ಮರದ ನೆರಳಿಗೆ ಹೋದ್ರೆ ಆ ಮರವೂ ಸಹ ನನ್ನ ಮೈ ಮೇಲೆ ಏರುವುದಕ್ಕೆ ಮುಂದಾಗ್ತಾ ಉಂಟಲ್ಲ. ಇನ್ನು ಏನು ಮಾಡುವ ಹಾಗಿಲ್ಲ ಎಂಬುದಾಗಿ ಭಾವಿಸಿ ನಾನು ಕಟ್ಟಿರ್ತಕ್ಕಂಥ ಕುದುರೆಯನ್ನ ಏರಿ ಊರನ್ನ ಸೇರಬೇಕು ಎಂಬುದಾಗಿ ಬಂದು ಕುದುರೆಯನ್ನು ನೋಡಿದ್ರೆ ಕುದುರೆಯೂ ಸಹ ಮಾಯವಾಗಿ ಹೋಯ್ತಲ್ಲ. ಎಲ್ಲಿ ಹೋಗ್ಲಿ, ಎತ್ತವಾಗ್ಲಿ, ಕತ್ತಲಾಗ್ತಾ ಉಂಟು. ಏನ್ ಮಾಡ್ಲಿ, ಕಾರ್ಗತ್ತಲು ಕೈಯುತ್ತಾ ಉಂಟಲ್ಲ. ಶಂಕರ ರಕ್ಷಿಸು, ರಕ್ಷಿಸು, ನೀನೇ ರಕ್ಷಿಸು. ಕಾಣುತ್ತಿರುವುದು ಅಡವಿಯಳು. ಎಲ್ಲಿ ನೋಡಿದ್ರು ಸಹ ಕಾಡೇ ನನ್ನ ಕಣ್ಣಿಗೆ
ಶಿವ ಶಿವ ರಕ್ಷಿಸೋ 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 ಹರ ಹರನೇ ಶಂಕರನೇ ನೀನೇ ರಕ್ಷಿಸು ನೀನೇ ರಕ್ಷಿಸು. ಆಹಾ, ಕಾರ್ಗತ್ತಲು ಕೈಯುತ್ತಾ ಇದೆ ಎಂಬುದಾಗಿ ಭಾವಿಸಿ ನಾನು ಎಲ್ಲಿ ಒದಗಬೇಕು ಎಂಬುದಾಗಿ ಪೌಡಿಸುವಂತಹ ಸಂದರ್ಭದಲ್ಲಿ ದೂರದಿಂದ ವೀಕ್ಷಿಸುತ್ತಾ ಇದ್ದೇನೆ. ಈ ಮಧ್ಯ ಕಾಡಿನಲ್ಲಿ ಮೃಗಗಳ ಕೂಗು ಕೇಳಿಸ್ತಾ ಉಂಟು. ಏನು ಮಾಡೋಣ ಹೇಳಿ, ಒಮ್ಮೆಲೆ ಅವಳನ್ನ ಸಂಹರಿಸೋಣ ಎಂಬುದಾಗಿ ಭಾವಿಸಿದ್ರೆ ನನ್ನ ಕೈಯಲ್ಲಿ ಯಾವುದೇ ಆಯುಧವಿಲ್ಲವಲ್ಲ. ನನ್ನ ನಾಡಿನಲ್ಲಿ ಇದ್ದು ಯಾರಲ್ಲಿ ಅಂತ ಹೇಳಿದ್ರೆ ಎಷ್ಟು ಜನ ಬೇಕಾಗಿತ್ತು. ಆದ್ರೆ ಇಲ್ಲಿ ಯಾರಿಲ್ಲಿ ಅಂತ ಹೇಳಿದ್ರೆ ಯಾರು ಇಲ್ಲ ಅಂತ ಹೇಳಲಿಕ್ಕೂ ಯಾರು ಇಲ್ಲವಲ್ಲ. ಆಹಾ, ಏನು ಮಾಡುವ ಹಾಗಿಲ್ಲ. ಅದು ನನ್ನ ಕಣ್ಣಿಗೆ ಒಂದು ಮರವು ಕಾಣಿಸ್ತಾ ಉಂಟು. ಆ ಮರದ ಬೇರಿಗೆ ತಲೆಯನ್ನ ಇಟ್ಟು ಗೆಲೆಯನ್ನ ಹಾಸಿಗೆಯನ್ನಾಗಿ ಮಾಡಿ ಮಲಗಿ ನಿದ್ರಿಸುತ್ತೇನಂತೆ. ಎಚ್ಚರಗೊಂಡು ಮತ್ತೆ ನನ್ನ ನಾಡನ್ನ ಸೇರುವಂತ ಪ್ರಯತ್ನವನ್ನ ಮಾಡ್ತೇನಂತೆ. ಅಲ್ಲಿಯವರೆಗೂ ಹರನೇ ಶಿವನೇ ಶಂಭು ಶಂಕರ ನೀನೇ ರಕ್ಷಿಸು ನೀನೇ ರಕ್ಷಿಸು. ಸಕಲ ಲೋಕಕ್ಕೆ ಶನಿಯು ವರ್ಷಾದಲೆ ಸಕಲ ಲೋಕಕ್ಕೆ ಶನಿಯು ವರ್ಷಾದಲೆ ನಮ್ಮ ಸರಿ ಸಮಾನಾರ ಎಂದು ಸಂಕ್ರಮಣದಲ್ಲಿ ನಮ್ಮ ಸರಿ ಸಮಾನಾರ ಎಂದು ಸಂಕ್ರಮಣದಲ್ಲಿ ಸಕಲ ಲೋಕಕ್ಕೆ ಶನಿಯು ವರ್ಷಾದಲೆ ಸಕಲ ಲೋಕಕ್ಕೆ ಶನಿಯು ವರ್ಷಾದಲೆ ನಮ್ಮ ಸರಿ ಸಮಾನಾರ ಎಂದು ಸಂಕ್ರಮಣದಲ್ಲಿ ಸಕ್ಕಡಗಿಸುವುದಕ್ಕೆ ಮೊದಲ ಹೆಜ್ಜೆಯನ್ನ ಮೊದಲಡಿಯನ್ನ ಮುಂದಿಟ್ಟಿದ್ದೇನೆ. ವಿಕ್ರಮನನ್ನ ಹೆಂಡತಿ ಮಕ್ಕಳಿಂದ ಬೇರ್ಪಡಿಸಿದ್ದೇನೆ. ಮಾತ್ರವಲ್ಲ, ವಿಕ್ರಮನ ರಾಜ್ಯದಿಂದ ಬೇರ್ಪಡಿಸಿದ್ದೇನೆ. ಇನ್ನು ಉಳಿದಿರುವುದು ಅವನ ಮೈಮೇಲಿನ ಆಭರಣಗಳು. ಅದನ್ನು ಕೂಡ ಮಾಯವಾಗುವಂತೆ ಮಾಡುತ್ತೇನೆ. ವಿಕ್ರಮನ ಸೊಕ್ಕಡಗಿಸುತ್ತೇನೆ. ವಿಕ್ರಮನನ್ನ ತನ್ನ ನಾಡನ್ನ ಬಿಟ್ಟು ಅನ್ಯ ನಾಡಿಗೆ ಹೋಗುವಂತೆ ಮಾಡುತ್ತೇನೆ. ಅರಮನೆಯಲ್ಲಿ ತೂಗು ಮಂಚದ ಮೇಲೆ ಲೋಲನಾಡುತ್ತಾ ಮಲಗಿಕೊಳ್ಳುವಂತ ವಿಕ್ರಮ ಇಂದು ಅಧೋ ಕಾಣುತ್ತಿರುವಂತ ಮರದ ಬೇರಿಗೆ ತಲೆಯೊಡ್ಡಿ ಸೊಪ್ಪಿನ ಸುಪ್ಪತ್ತಿಗೆಯನ್ನು ಮಾಡಿ ಮಲಗಿಕೊಂಡಿದ್ದಾನೆ. ಎಚ್ಚರಗೊಂಡ ಆ ಕ್ಷಣದಲ್ಲಿ ಅದಾವುದ ನಾಡಿಗೆ ಹೋಗಿ ಸೇರಬೇಕು. ಎದ್ದು ನೋಡಿದರೆ ಒಬ್ಬ ತಿರುಕನಂತೆ ತಿರುಗಾಕಿಯಂತೆ ಕಾಣಬೇಕು. ಮೈಯ ಮೇಲೆ ನಾರು ಬಟ್ಟೆಗಳೇ ರಾರಾಜಿಸಬೇಕು ವಿನಃ ಯಾರಾದರೂ ನೋಡಿದಲ್ಲಿ ಒಬ್ಬ ತಿರುಕನಂತೆ ಕಾಣಬೇಕು. ಮಹಾರಾಜನೆಂಬ ರೀತಿಯಲ್ಲೇ ಆತ ಕಾಣಬಾರದು. ಹಾಗೆ ಮಾಡುತ್ತಾನೆ, ಹಾಗೆ ಮಾಡುತ್ತೇನೆ. ಹೇಳು ವಿಕ್ರಮ, ಹೇಳು. ಮಾತ್ರವಲ್ಲ,
ರಾಜ್ಯದ ಭಂಡಾರವನ್ನೇ ಒಡೆದು ಭಂಡಾರವನ್ನ ತೋಚಿ ಬಿಡದೆ ಬರಬೇಕು ಬರಗಾಲ ಉಜ್ಜಯಿನಿಗೆ. ಆ ರೀತಿಯಾಗಿ ಶಪಿಸಿ ಹೊರಟು ಹೋಗುತ್ತೇನೆ. ಇನ್ನು ಮುಂದೆ ವಿಕ್ರಮನ ಪರೀಕ್ಷೆಗಾಗಿ ಭೂಮಿಯಲ್ಲಿ ನನ್ನ ಕೆಲಸವೇ ಇಲ್ಲ. ಏನಿದ್ರು ಹಿನ್ನೆಲೆಯಾಗಿ ವಿಕ್ರಮ ಕಾರವಾನವರೇ, ನಿಮ್ಮ ಮಹಾರಾಜ ಎಲ್ಲಿ? ನಮ್ಮ ಕುದುರೆಯಲ್ಲಿ ಅಥವಾ ನಮ್ಮ ಹಣವೂ ಎಲ್ಲಿ? ನಮ್ಮನ್ನು ಮೋಸ ಮಾಡಬೇಕೆಂಬ ಉದ್ದೇಶದಿಂದ ಇರುವರು ರಾಜನು ಮಂತ್ರಿಯು ಕೂಡ ನಮ್ಮನ್ನು ಮೋಸ ಮಾಡಬೇಕೆಂದು ತೀರ್ಮಾನಿಸಿದ್ದೀರೋ ಹೇಗೆ? ಕಾರವಾನರೇ, ಹ ನೀವು ಕೊಟ್ಟಿರ್ತಕ್ಕಂತಹ ಕುದುರೆಯನ್ನ ಏರಿ ಮಹಾರಾಜರು ಹೋಗಿದ್ದಾರೆ. ಹ ಇನ್ನು ಮರಳಿ ರಾಜ್ಯಕ್ಕೆ ತಿರುಗಿಲ್ಲ. ಅದು ನಾನು ಒಪ್ಲಿಕ್ಕಿಲ್ಲ. ಒಂದೊಮ್ಮೆ ನನ್ನ ಹಣವನ್ನಾದರೂ ಕೊಡಬೇಕು ಅಥವಾ ನನ್ನ ಕುದುರೆಯನ್ನಾದರೂ ಹಿಂದಕ್ಕೆ ಕೊಡಬೇಕು. ನಿಮ್ಮ ಕುದುರೆ ಇಲ್ಲದೆ ಹೋದ್ರು, ಹ ಮಹಾರಾಜರು ಇಲ್ಲದೆ ಹೋದ್ರು, ಹ. ನಿಮ್ಮ ಹಣಕ್ಕೆ ಯಾವುದೇ ಕೊರತೆ ಇಲ್ಲದಂತೆ ನೋಡಿಕೊಳ್ಳುತ್ತೇವೆ. ಹ. ಹಾಗೆ ನಾನೇ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಬರುವುದಿಲ್ಲ. ಹ. ಮಹಾರಾಣಿಯವರನ್ನ ಅಪ್ಪಣೆ ಪಡೆದುಕೊಂಡು ಹ ನಿಮಗೆ ಹಣದ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಹ. ನೀವು ಅಲ್ಲಿವರೆಗೆ ವಿಶ್ರಾಂತಿಯನ್ನು ಪಡೆದು. ಆಗಲಿ ಅಂತ. ಅಮ್ಮ ಮಹಾರಾಣಿಯವರೇ, ಅಯ್ಯ ಮಂತ್ರೇಶ, ಮಹಾರಾಜರು ಇಲ್ಲ ಎಂಬುದಾಗಿ ಕೊರಗಿನಲ್ಲಿ ನಾವಿರುವಾಗ ಸತ್ಯ. ಮೂಲೆ ಮೂಲೆಗೂ ಆಳುಗಳನ್ನ ಕಳಿಸಿಕೊಟ್ಟಿದ್ದೇವೆ. ಅವರು ಕೆಲವರು ಮರಳಿ ಬಂದಿದ್ದಾರೆ, ಕೆಲವರು ಇನ್ನು ಹುಡುಕುತ್ತಲೇ ಇದ್ದಾರೆ. ಆ, ಹೈದಿರುವಾಗ ಕುದುರೆ ಕೊಟ್ಟಕ್ಕಂತ ಕಾರವಾನ ಕುದುರೆಯನ್ನಾದ್ರೂ ತಿರುಗಿ ಕೊಡಿ, ಮತ್ತೆ ಇಲ್ಲ ಅಂದ್ರೆ ಹಣವನ್ನಾದ್ರೂ ಕೊಡಿ ಎಂಬುದಾಗಿ ನಮ್ಮನ್ನ ಕೇಳ್ತಾ ಇದ್ದಾನೆ. ಆ. ಏನು ಮಾಡೋಣ? ನಿಮ್ಮ ತೀರ್ಮಾನ ಅಯ್ಯ ಮಂತ್ರೇಶ, ಯಾವ ಕಡೆಯಲ್ಲಿ ಹುಡುಕಿದ್ರು ಕೂಡ ನನ್ನ ಪತಿದೇವನ ಸುಳಿ ಇಲ್ಲ ಎಂಬುದಾಗಿ ಹೇಳುತ್ತಾ ಇದ್ದೀರಿ. ಹೌದು. ಆದಷ್ಟು ಬೇಗ ನನ್ನ ಪತಿದೇವ ಎಲ್ಲಿದ್ದಾರೆ ಎಂಬುದಾಗಿ ಹುಡುಕಿ ತರುವುದಕ್ಕೆ ಅಪ್ಪಣೆಯನ್ನು ನೀನು ಮಾಡು. ಹಾಗಂತ ಕಾರವಾನರಿಗೆ ಕೊಡಬೇಕಾದಂತ ಹಣವನ್ನು ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಹೌದು. ಹಾಗಂತ ಕೊಡದೆ ಹಾಗೆ ಕಳಿಸುವ ವ್ಯಕ್ತಿತ್ವ ನಮ್ಮದಲ್ಲ ನೋಡು. ಹಾಗಿರುವುದರಿಂದ ನಮ್ಮ ರಾಜ್ಯದಲ್ಲಿರುವಂತ ಭಂಡಾರವನ್ನು ಒಡೆದು ಅವರಿಗೆ ಕೊಡುವಂತ ಹಣವನ್ನು ಕೊಟ್ಟು ಕಳಿಸು. ಅಷ್ಟೇ ಅಲ್ಲ ಮಂತ್ರೇಶ, ನನ್ನ ಪತಿದೇವನನ್ನ ಹುಡುಕುವಂತ ಭಾರ ನಿನ್ನಗಯ್ಯ, ನಿನ್ನದು. ಹಾಗೆ ಆಗಲಿ, ಹಾಗೆ ಆಗಲಿ. ಸ್ವಾಮಿ ಕಾರವಾನರೇ, ಇವ ಮಹಾರಾಣಿಯವರ ಅಪ್ಪಣೆಯನ್ನ ಪಡೆದು ನಿಮಗೆ ಭಂಡಾರವನ್ನು ತೆಗೆದು ಕಾಯವನ್ನು ಕೊಡ್ತಾ ಇದ್ದೇನೆ. ಉಜ್ಜಯಿನಿಯ ಭಂಡಾರವನ್ನು ಒಡೆದು
ಕೈಗೆ ಇಷ್ಟಿತ್ತಾ ಇದ್ದೇನೆ. ಹಾ. ನೀವು ಇದನ್ನ ತೆಗೆದುಕೊಂಡು ನಿಮ್ಮ ರಾಜ್ಯಕ್ಕೆ ನೀವು ಹೋಗಬಹುದು. ಆಗಲಿ ಅಂತೆ. ಈ ಕಾರ್ವಾರನ ವಿಷಯದಲ್ಲಿ ಅವನಿಗೆ ಬೇಕಾದಂತಹ ಕುದುರೆಯ ಕ್ರಾಯವನ್ನ ಕೊಟ್ಟದ್ದಾಯಿತು. ಇನ್ನು ಮಹಾರಾಜರನ್ನ ಹುಡುಕುವ ಹೊಣೆ ನಮ್ಮದಾಗಿದೆ. ಬೇರೆ ಬೇರೆ ತಂಡಗಳನ್ನ ರಚನೆ ಮಾಡಿ ದಿಕ್ಕುಗಳಿಗೆ ಕಳಿಸತಕ್ಕದ್ದು ನಮ್ಮ ಹೊಣೆಯಾಗಿದೆ. ಆದ್ದರಿಂದ ಆ ಕಾರ್ಯದತ್ತ ನಿಮಿತ್ತನಾಗ್ತೇವೆ ನೋಡಿ. ವಿಕ್ರಮ, ತಿಳಿಯಿದೆ ನನ್ನ ಪರಾಕ್ರಮ. ಅಂದು ರಾಜಸಭೆಯಲ್ಲಿ ನೀ ನುಡಿದ ಮಾತೇನು? ಓಹೋ, ಅರಮನೆಯಲ್ಲಿ ಬೆಳ್ಳಿಯ ಲೋಟಗಳಿವೆ, ಬಂಗಾರದ ತಟ್ಟೆಗಳಿವೆ ಎಂಬುದಾಗಿ. ವಿಕ್ರಮ, ನನ್ನನ್ನು ನಿಜವಾದ ಮುಸಲ್ಮಾನ ವ್ಯಕ್ತಿಯನ್ನು ತಿಳಿದು ನನ್ನಿಂದ ಮೋಸ ಹೋಗಿ ನೀನು ನನ್ನ ಕುದುರೆಯನ್ನು, ಮಾಯದ ಅಶ್ವವನ್ನು ನೀನು ಖರೀದಿ ಮಾಡಿ ಹೊರಟಿದ್ದೀಯ. ಓ ವಿಕ್ರಮ, ಸಿಕ್ಕಿದೆಯ ನನ್ನ ಕೈ ಚಳಕಕ್ಕೆ. ವಿಕ್ರಮ, ಇಷ್ಟಕ್ಕೆ ಬಿಡುವುದಿಲ್ಲ ವಿಕ್ರಮ ನಿನ್ನನ್ನು. ಹಂಚಿನಲ್ಲಿ ನೀರನ್ನು ಕುಡಿಸಿ ಹಾಳೆಯಲ್ಲಿ ಅನ್ನವನ್ನು ತಿನ್ನಿಸದೆ ಹೋದರೆ ನಾನು ಛಾಯಾ ಸುತನೇ ಅಲ್ಲ, ಸೂರ್ಯಕುಮಾರನಲ್ಲ ವಿಕ್ರಮ. ಅಷ್ಟೇ ಅಲ್ಲ ವಿಕ್ರಮ, ನೀನು ಅಡವಿಯ ಮಧ್ಯದಲ್ಲಿ ಮಲಗಿದ್ದೀಯ, ಆಭರಣಗಳನ್ನು ತೊಟ್ಟು ಮಲಗಿದ್ದೀಯ. ನಿನ್ನ ಮೈ ಮೇಲಿರುವಂತ ಆಭರಣಗಳನ್ನೆಲ್ಲ ಕಳ್ಳನ ರೂಪದಲ್ಲಿ ದೋಚುತ್ತೇನೆ ವಿಕ್ರಮ. ಅಷ್ಟೇ ಅಲ್ಲ, ಈ ನಿನ್ನ ನಗರವನ್ನು ಬಲು ಭೀಕರ ಬರಗಾಲವನ್ನು ಸೃಷ್ಟಿ ಮಾಡುತ್ತೇನೆ ವಿಕ್ರಮ. ಅನುಭವಿಸು 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 ವಿಕ್ರಮ. ದರು ಗೆಲೆಗಳನ್ನ ಹಾಸಿ
ಹಾಸಿಗೆಯನ್ನಾಗಿ ಮಾಡಿಕೊಂಡು ಮರದ ಬೇರಿಗೆ ತಲೆಯನ್ನ ಇಟ್ಟು ಮಲಗಿ ಎಚ್ಚೆದ್ದು ನೋಡ್ತಾ ಇದ್ದೇನೆ. ಸೂರ್ಯೋದಯ ಆಗಿದೆ. ಎತ್ತ ನೋಡಿದರತ್ತ ಕಾನೇ ನನ್ನ ಕಣ್ಣಿಗೆ ಕಾಣಿಸ್ತಾ ಉಂಟು ವಿನಃ ಯಾವ ದಾರಿಯೂ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ. ಏನ್ ಮಾಡ್ಲಿ, ಎಲ್ಲಿ ಹೋಗ್ಲಿ? ಹಸಿವನ್ನ ತಾಳಲಾರಿ, ಸಂಕಟವನ್ನ ಸಹಿಸಿಕೊಳ್ಳಲಾರಿ, ಬಾಯಾರಿಕೆಯನ್ನ ಇಂಗಿಸಿಕೊಳ್ಳಲಾರಿ, ನನ್ನ ನಾಡನ್ನ ಸೇರ್ಬೇಕು ಅಂತ ಹೇಳಿ ಎಷ್ಟೇ ಪ್ರಯತ್ನಿಸಿದರೂ ಸಹ ಯಾವ ದಾರಿಯೂ ನನ್ನ ಕಣ್ಣಿಗೆ